ಹಾಯ್ ವಿವರ್ಸ್, ಭರವಸೆ ಬಂದು ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ, ಇವತ್ತೊಂದು ಸೂಪರ್ ಸಾಫ್ಟ್ ಇಡ್ಲಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಇದೇ ನೋಡಿ ಸೂಪರ್ ಇಂಗ್ರೀಡಿಯೆಂಟ್ಸ್ ಇದೆ, ಹೆಲ್ದಿ ಇಂಗ್ರೀಡಿಯೆಂಟ್ಸು. ಎಲ್ರಿಗೂ ಗೊತ್ತು ಬೂದುಗುಂಬಳಕಾಯಿ ದೇಹಕ್ಕೆ ತುಂಬ ಒಳ್ಳೆಯದು ಅಂತ. ನಾನು ತಿರುಳು ಮತ್ತು ಹೋಳು 1 kg ಇಷ್ಟ ಆಗಿದೆ ನೋಡಿ. ಸಿಪ್ಪೆ ಮತ್ತು ಸೀಡ್ಸ್ನ ಏನು ಉಪಯೋಗ ಬರುತ್ತೆ, ಏನು ಮಾಡ್ಬೋದು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈ ಹೋಳು ಮತ್ತು ಇದನ್ನೆಲ್ಲ ಶುದ್ಧವಾಗಿ ತೊಗೊಂಡಿದ್ದೀನಿ. 1/4 kg ಉದ್ದಿನ ಕಾಳು ಅಥವಾ ಉದ್ದಿನ ಗೋಲ ತೊಗೊಳ್ಳಿ. ನಾನು ಉದ್ದಿನ ಬೇಳೆನೇ ತೊಗೊಂಡಿದ್ದೀನಿ. ಆಮೇಲೆ 1/4 kg ಅಥವಾ 1 ಗ್ಲಾಸ್ನಷ್ಟು ದಪ್ಪಕ್ಕಿ. ಅಂಗಡೀಲಿ ಸೊಸೈಟಿದಲ್ಲ, ಇದು ಅಂಗಡಿ ಅಕ್ಕಿ. 30-40 ರೂಪಾಯಿ ಇರುತ್ತೆ kg. ಅದನ್ನು 1/4 kg ಅಥವಾ 1 ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ. 1 ಗ್ಲಾಸ್ನಷ್ಟು ಮಲ್ಲಿಗೆ ಅಕ್ಕಿ ಅಥವಾ ಮೈಸೂರು ಬೆಂಗಳೂರು ಸೈಡು ಇಡ್ಲಿ ಅಕ್ಕಿ ಅಂತಲೂ ಕರೀತಾರೆ, ಅದನ್ನು ತೊಗೊಂಡಿದ್ದೀನಿ. ಮತ್ತು 1 ಗ್ಲಾಸು ಸಣ್ಣ ಕುಚ್ಚಲಕ್ಕಿ. ಇದು ಸಣ್ಣಗಿದ್ದರೆ ಮಾತ್ರ ಒಟ್ಟಿಗೆ ಸೇರಿಸಿ, ಇಲ್ಲ ಅಂತಂದರೆ ದಪ್ಪಕ್ಕಿದ್ರೆ ಈ ದಪ್ಪಕ್ಕಿ ಹಾಕಿದ್ರೆ ಸವಿಯಲ್ಲ, ತರಿ ಬಿಟ್ಕೊಂಬಿಡುತ್ತೆ. ಹಾಗಾಗಿ ನಾನು ಸಣ್ಣಕ್ಕಿದ್ದಿದ್ದರಿಂದ ಜೊತೆಲೇ ಸೇರಿಸ್ದೆ. ಒಂದು ದೊಡ್ಡ ಮುಷ್ಟಿಯಷ್ಟು ಅವಲಕ್ಕಿನ ಫಸ್ಟೇ ಹಾಕಿ ತೊಳೆಯೋದ್ರಿಂದ ಚೆನ್ನಾಗಿರುತ್ತೆ. ನೀವು ಲಾಸ್ಟಲ್ಲಿ ತೊಳಿತೀನಿ ಅಂದರೆ ಅವಲಕ್ಕಿನ ಸಪ್ರೇಟಾಗಿ ನೆನೆಸ್ಕೊಳ್ಳಿ. ಇಲ್ಲಾಂದರೆ ಕ್ಯೂಚಿ ಎಲ್ಲನೂ ಅಕ್ಕಿ ಎಲ್ಲ ತೊಳೆಯುವಾಗ ಅವಲಕ್ಕಿಲಿರೋ ಗುಣ ಎಲ್ಲ ಸಿಂಕಿಗೆ ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ನೀವು ತೊಳೆಯುವಾಗ ಫಸ್ಟೇ ಕ್ಲೀನಾಗಿ ತೊಳೆದು ಒಳ್ಳೆ ನೀರಲ್ಲಿ ನೆನೆಸ್ಬಿಟ್ರೆ ತುಂಬ ಚೆನ್ನಾಗಿ ನೆನೆಯುತ್ತೆ. ಒಂದು 5-6 ಗಂಟೆ ಕಾಲ ನೆನೆಸಬೇಕು. ನಾನು ಇದ್ರದ್ದು ಅಷ್ಟೇ, ಕ್ಯೂಚಿ ತೊಳೆಯುವಾಗ ಇದರಲ್ಲಿರೋ ಸಾಫ್ಟ್ನೆಸ್ ಹೊಟ್ಟೋಗ್ಬಿಡುತ್ತೆ ಅಂತ ನಾನು ಮೆತ್ತಗೆ ಇದನ್ನು ಲೈಟಾಗಿ ತೊಳೆದು ಸಾಬುದಾನನ ಸಪ್ರೇಟ್ ನೆನೆಸಿದ್ದೀನಿ. ತಿರುಳನ್ನ ನಾನು ತೋರಿಸಿದ್ದೀನಿ ಅಷ್ಟೇ, ಇಲ್ಲಿ ಇವಾಗ ಹಾಕೋದಿಲ್ಲ, ಇಡ್ಲಿ ಜೊತೆ ಬೆರೆಸಲ್ಲ, ಯಾಕೆಂದರೆ ಅದು ಹುಳಿಯಾಗಿಬಿಡುತ್ತೆ. ಸ್ವಲ್ಪಕ್ಕೆ ಮಾತ್ರ ನಾನು ನಿಮಗೆ ಹೇಗೆ ಹಾಕ್ಕೋಬೇಕು ಅನ್ನೋದು ಮುಂದಿನ ತೋರಿಸ್ತಾ ಹೋಗ್ತೀನಿ. ಇದು ಎಲ್ಲ ಅಕ್ಕಿ, ಉದ್ದಿನಬೇಳೆ, ಸಾಬುದಾನ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ರುಬ್ತೀನಿ. ತಿರುಳು ಮಾತ್ರ ನಾನು ಹಾಗೆ ರುಬ್ಬಿ ಫ್ರಿಜ್ಜಿಗೆ ತಳ್ಳಿರ್ತೀನಿ, ಹುಳಿ ಆಗಬಾರ್ದು ಅಂತ. ಎಲ್ಲ ಹಿಟ್ಟು ಜೊತೆ ಬೆರೆಸ್ಬಿಟ್ರೆ ಏನಾಗುತ್ತೆ, ಹುಳಿ ಬಂದುಬಿಡುತ್ತೆ. ನೋಡಿ, ನಾನೊಂದು ದೊಡ್ಡ ಕೊಳದೊಪ್ಪಲೆ ತೊಗೊಂಡಿದ್ದೀನಿ. ಉಕ್ಕು ಬಂದರೆ ಮೇಲೆ ತನಕ ಬರುತ್ತೆ, ಕೆಳಗಡೆ ಚೆಲ್ಲಲ್ಲ ಅಂತ. ಇದರಲ್ಲಿ ಅರ್ಧದಷ್ಟು ಹಿಟ್ಟಾಗುತ್ತೆ. ಇದು ಗ್ರೈಂಡರ್ ಆದರೆ ಡಿಪೆಂಡ್ ಅಪಾನ್ ಸೈಜ್ ಮೇಲೆ ನೀವು ರುಬ್ಕೋಬೋದು. ಮಿಕ್ಸಿ ಆದ್ರಿಂದ ಒಂದು 5-6 ಸಲ ರುಬ್ಬಬೇಕಾಗುತ್ತೆ. ಗ್ರೈಂಡರ್ ಇದೆ ನಮ್ಮಲ್ಲಿ ತುಂಬ ದೊಡ್ಡದು, ಅದಕ್ಕೆ ನಾನು 1 kg ತಾನೇ ಅಂತ ನಾನು ಮಿಕ್ಸಿನಲ್ಲೇ ರುಬ್ತಾಯಿದ್ದೀನಿ. ಎಲ್ಲನೂ ಬೆರೆಸ್ಕೊಂಡು ಒಂದ್ಸಲ ರುಬ್ಬಿ ಕ್ಲೀನಾಗಿ ನಾವು ಕೊಳದೊಪ್ಪಲಲ್ಲೇ ಹಾಕ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಡೇ ಹೇಗಾಯಿತು ಅನ್ನೋದನ್ನು ನಾನು ನಿಮಗೆ ಮತ್ತೆ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ತಿರುಳು ಮಾತ್ರ ನಾನು ಸಪ್ರೇಟಾಗಿ ರುಬ್ಬಿ ಒಂದು ಪಾತ್ರೆಗೆ ಸಪ್ರೇಟಾಗಿ ತೆಗೆದು ಅದನ್ನ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ, ಯಾಕೆಂದರೆ ಹುಳಿ ಆಗಿಬಿಡುತ್ತೆ ಅದಕ್ಕೆ. ಈಗ ಇಡ್ಲಿ ಹಿಟ್ಟೆಲ್ಲ ರುಬ್ಬಿದ್ದಾಯಿತು, ಇದನ್ನು ಮಾತ್ರ ಫ್ರಿಜ್ಜಿಗೆ ಇಡ್ತೀನಿ. ನೋಡಿ, ಇಲ್ಲಿ ತನಕ ಉಕ್ಕು ಬಂದಿತ್ತು. ಈಗದು ನೆಕ್ಸ್ಟ್ ಡೇ ವಿಡಿಯೋ, ಮರುದಿನದ್ದು. ಇದಕ್ಕೆ ಒಂದು 8-10 ಸೌಟು ನಾನು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೋಡಿ, ನಾನು ಈ ಸೀಡ್ಸು, ಇದು ಕುಂಬಳ ಬೀಜ, ಸೌತೆಕಾಯಿ ಬೀಜ ಹಾಗೂ ಸೂರ್ಯಕಾಂತಿ ಬೀಜ ಮತ್ತು ಅಗಸೆ ಬೀಜ ಎಲ್ಲನೂ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ತೊಗೊಂಡು ತೊಳೆದು ಹಾಕಿದ್ದೀನಿ. ಇಲ್ಲಿ ಸಬ್ಸಿಗೆ ಪಾಲಕ್ಕು, ಕೊತ್ತಂಬರಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀನಿ. ಗ್ಯಾಸ್ಟ್ರಿಕ್ ಇರೋರು ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಬಹುದು. ನಾವು ಸ್ಪೈಸಿಯಾಗಿ ತಿಂತೀವಿ, ಅದಕ್ಕೆ ನಾವೆಲ್ಲನೂ ಹಾಕ್ಕೊಂಡಿದ್ದೀವಿ. ಇದು ತೊಳೆದು ಹಾಕಿರ್ತಕ್ಕಂಥ ಸೀಡ್ಸ್ಗಳು ಎಲ್ಲ 5-6 ಥರ ಸೀಡ್ಸ್ಗಳಿದೆ ಇದರಲ್ಲಿ. ಇದನ್ನು ಹಾಕೋದ್ರಿಂದ ಮಧ್ಯ ಇಡ್ಲಿ ಜೊತೆಲಿ ಸಿಗುತ್ತೆ ಮತ್ತು ತುಂಬ ಹೆಲ್ದಿಯಾಗಿರುತ್ತೆ ಇಡ್ಲಿ. ಯಾರಿಗೂ ಹೆವಿ ಅನಿಸಲ್ಲ ಮತ್ತು ಆರೋಗ್ಯಕರವಾಗಿರುತ್ತೆ, ತಿಂದಷ್ಟು ಫೀಲಿಂಗ್ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲಿಂದ ತೆಂಗಿನಕಾಯಿ, ಜೀರಿಗೆ, ಮೆಣಸು ಎಲ್ಲನೂ ಹಾಕ್ಬಿಟ್ಟು ಇಡ್ಲಿ ಹಿಟ್ಟನ್ನು ಅದಕ್ಕೆ ನಾವು ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಒಲೆ ಮೇಲೆ ನೀರಿಟ್ಟು ಸ್ಟೀಮ್ ಬರೋಕ್ಕೆ ಕಾಯಕ್ಬಿಟ್ಟು ಇದನ್ನೆಲ್ಲ ತಟ್ಟೆ ಮತ್ತು ಇಡ್ಲಿ ಹಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಬೋದು. ಇದರ ಮಧ್ಯ ನೀವು ಜೊತೇಲಿ ಏನಾದ್ರು ನೀವು ಸಾಂಬಾರು ಅಥವಾ ಚಟ್ನಿ ಏನು ಬೇಕೋ, ಚಟ್ನಿ ಪುಡಿ ಏನಾದ್ರು ತಯಾರಿ ಮಾಡ್ಕೊಳ್ಳಿ. ಇಡ್ಲಿ ಆಗೋ ತನಕ ಎಲ್ಲನೂ ರೆಡಿ ಮಾಡ್ಕೊಂಬಿಡ್ಬೋದು. ನಾನಿವತ್ತು ಸಾಂಬಾರು, ಚಟ್ನಿ ಎಲ್ಲನೂ ಮಾಡಿದ್ದೀನಿ. ಕಡಲೆಬೇಳೆ ಚಟ್ನಿ ಮಾಡಿದ್ದೀನಿ, ಹೆಸರುಬೇಳೆ ಇಡ್ಲಿ ಸಾಂಬಾರು ಮಾಡಿದ್ದೀನಿ. ಬನ್ನಿ ಹೇಗಾಯಿತು ಅಂತ ನನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಥರನೂ ಹಾಕಿದ್ದೀನಿ ಇಂಗ್ರೀಡಿಯೆಂಟ್ಸು ಇಡ್ಲಿ ಒಳಗಡೆ. ಇದು ಕಡಲೆಬೇಳೆ ಚಟ್ನಿ, ಇದು ತುಂಬ ಸಾಫ್ಟಾಗಿ ಬಂದಿದೆ, ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು. ಒಂದು ಮುರಿದು ಕೂಡ ಸಹ ತೋರಿಸ್ತೀನಿ ಹೇಗಾಗಿದೆ ಅಂತಂತ. ಇಡ್ಲಿ ತುಂಬ ಮೆತ್ತಗೆ ಬಂದಿದೆ ನೋಡಿ, ಬಳುಕ್ತಾ ಇದೆ, ಗೂಡಾಗೂ ಬಂದಿದೆ, ಒಳಗಡೆ ಪದರವಾಗೂ ಇದೆ. ಇಷ್ಟು ಸಾಫ್ಟಾಗಿ ಬಂದಿರುತ್ತೆ.
ಕಾಲು ಕೆ ಜಿ ಉದ್ದಿನಬೇಳೆ ಹಾಕಿದ್ದೀನಿ ನಾನು. ಕೆಲವ್ರು ಕಮ್ಮಿ ಹಾಕ್ತಾರೆ ನೋಡಿ. ಇದು ಹೆಸರುಬೇಳೆ ದಾಲ್ ಸಾಂಬಾರು ಇಡ್ಲಿ ಜೊತೆಗೆ ಮಾಡಿದ್ದೀನಿ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಕೊಟ್ಟಿರೋದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಇನ್ಫಾರ್ಮೇಷನಲ್ಲಿ ನಿಮಗೆ ಕಿಂಚಿತ್ ಉಪಯೋಗ ಆದರೆ ನಮಗೆ ಕೂಡ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋ ನೋಡಿ ನಮಗೆ ಲೈಕ್ ಶೇರ್ ಕೊಟ್ಟು ನಮ್ಮನಿಗೆ ಪ್ರೇರೇಪಣೆ ಕೊಡಿ ಅಂತ ನಾನು ಈ ಮೂಲಕ ಪ್ರತಿ ವಿಡಿಯೋದಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಈ ಪ್ರೀತಿ 38,000 ವ್ಯೂಸ್ ಆಗಿದೆ. ನಮಗೆ ಇನ್ನಷ್ಟು ವ್ಯೂಸು ಸಬ್ಸ್ಕ್ರೈಬರು ಬೇಕಾಗಿದೆ. ತಪ್ಪದೆ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಹರಸಿ ಹಾರೈಸಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್.